ಅವರು ಒಬ್ಬ ಸಕ್ಸಸ್ಫುಲ್ ಉದ್ಯಮಿ ಕೂಡ ಹೌದು. ಶಿಕ್ಷಣ ಕ್ಷೇತ್ರ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಸೊ ಹಾಗಾಗಿ ಅವರ ಈ ಬಹುಮುಖ ಕೌಶಲ್ಯಗಳ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಹೌದೌದು. ಅಂದರೆ ಅದೇ ಹೇಳೋದು, ಒಬ್ಬ ವ್ಯಕ್ತಿ ತಾನು ಬೆಳೆಯೋರ ಜೊತೆಯಲ್ಲಿ ಪರಿಸರನ ಬೆಳೆಸ್ಕೊಂಡು ಹೋಗೋದಿದೆಯಲ್ಲ, ಅದು ದೊಡ್ಡ ಗುಣ. ಈಗ ಒಂದು ಶಾಲೆ ನಡೆಸೋದು, ಇನ್ನೊಂದು ನಡೆಸೋದು ಅವರೊಬ್ಬರಿಗೆ ಬೆನಿಫಿಟ್ ಆಗಲ್ಲ, ಅದು ಸಾಕಷ್ಟು ಜನಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ, ಎಲ್ಲ ಆಗುತ್ತೆ. ಅದೇ ರೀತಿ ನನ್ನ ಚಿಕ್ಕ ಮಗನಿಗೂ ಆಯಿತು. ನನ್ನ ಚಿಕ್ಕ ಮಗ ಅವ್ರ ಸ್ಕೂಲಲ್ಲೇ ಓದಿದ್ದು. ಅವ್ರ ಸ್ಕೂಲಲ್ಲಿ ಸೀಟ್ ಕೊಡಬೇಕಾದ್ರೆ ಆ್ಯಕ್ಚುಲಿ ನಾನು ಹೋಗೋಕ್ಕಾಗಿಲ್ಲ, ಎಲ್ಲೋ ಹೊರಗಡೆ ಶೂಟಿಂಗಲ್ಲಿದ್ದೆ. ನಮ್ಮ ಸ್ನೇಹಿತನ ಕಳಿಸಿದೆ. ಅವ್ರು ತಕ್ಷಣ ಇಮಿಡಿಯೇಟಾಗಿ ಫೋನ್ ಮಾಡಿ, ಅಯ್ಯೋ ನೀವೇನು ಕೇಳಬೇಕಂತೇಳಿ ಇಮಿಡಿಯೇಟಾಗಿ ನನ್ನ ಚಿಕ್ಕ ಮಗನಿಗೆ ಸೀಟ್ ಕೊಟ್ಟಿದ್ದರು. ಆ ಥರದೊಂದು ಅಭಿಮಾನ ಯಾವತ್ತೂ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ನನ್ನ ಚಿಕ್ಕ ಮಗ ಅಲ್ಲೇ ಬೆಳೆದಿದ್ದು. ಈಗಲೂ ಎಲ್ಲರೂ ಸಿಕ್ಕಿದಾಗಲೇ ಕೇಳ್ತಿರ್ತಾರೆ, ಹೇಗಿದ್ದಾನೆ ನಮ್ಮ ಸ್ಕೂಲಲ್ಲಿ ಓದಿ ನಮ್ಮ ಹುಡುಗ ಹೆಂಗಿದ್ದಾನೆ ಅಂತ ಕೇಳ್ತಾ ಇರ್ತಾರೆ ಅವನ ಬಗ್ಗೆ. ಈಗ ಅವರು ಅಫಿಷಿಯಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಮಾಧ್ಯಮಗಳಲ್ಲಿ ಹೊರಬಿದ್ದ ನಂತರ ನೀವೇನಾದರೂ ಮೆಸೇಜು ಕಾಲ್ ಮೂಲಕ ಅವರಿಗೆ ಅಭಿನಂದನೆ ತಿಳಿಸಿದ್ದುಂಟಾ? ಇಲ್ಲ, ಕಾಯ್ತಾ ಇದ್ದೀವಿ ಇನ್ನು. ಯಾಕೆ ಅಂತ ಹೇಳಿದ್ರೆ ನಮಗೆ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡೋ ಟೈಮ್ ಇಂಪಾರ್ಟೆಂಟು ನಮಗೆ. ಅದರಲ್ಲಿ ಸ್ವಲ್ಪ ಗೊಂದಲಗಳಿತ್ತು, ಅದು ಈಗ ಫಿಕ್ಸ್ ಆಗಿದೆ. ನಾಳೆ ಖಂಡಿತವಾಗ್ಲೂ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅವರು. ಖಂಡಿತವಾಗ್ಲೂ ಸಂದೇಶಗಳು ಕಳಿಸ್ತೀವಿ. ಅದು ಬೇರೆ, ಈಗ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಕನ್ಫರ್ಮ್ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದರ ಹೊರತಾಗಿ ನೆಕ್ಸ್ಟ್ ಸ್ಟೆಪ್ ಇರೋದು ಸಂಪುಟ ಸಚಿವ ವಿಸ್ತರಣೆ ಮಾಡ್ತಕ್ಕಂಥದ್ದು, ಯಾರೆಲ್ಲ ಮಿನಿಸ್ಟ್ರಿಗಳಾಗಬೇಕು ಅನ್ನೋದು ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ. ಸೊ ಹಂಗಾಗಿ ನೀವು ಡಿಸ್ಟರ್ಬ್ ಮಾಡಿಲ್ಲ ಅನಿಸುತ್ತೆ. ಇಲ್ಲ, ಖಂಡಿತ ಅವ್ರ ಕೆಲಸಗಳು ಸಾಕಷ್ಟು ಇರ್ತದೆ. ಅದರಿಂದ ವಿಶ್ ಮಾಡೋದು, ಮೆಸೇಜ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಖಂಡಿತ ಮಾಡ್ತೀನಿ. ಅದು ಮಾಡ್ತೀನಿ ಅವ್ರನ್ನ. ಬಟ್ ಈಗ ಭೇಟಿಯಾಗೋ ಸಂದರ್ಭ ಅಲ್ಲ, ಯಾಕಂದರೆ ಅವ್ರು ಸಾಕಷ್ಟು ತೊಡಕುಗಳಿರ್ತದೆ. ಎಲ್ಲ ಅವ್ರದ್ದೆಲ್ಲ ಕಾರ್ಯ ಎಲ್ಲ ಮುಗಿದ ಮೇಲೆ ಭೇಟಿ ಆಗ್ತೀನಿ. ಫೈನ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಆದಷ್ಟು ಬೇಗ ನೀವು ಅವ್ರನ್ನ ಭೇಟಿ ಕೂಡ ಆಗ್ತೀರಾ ಅಂದ್ಕೊಂಡಿದ್ದೀನಿ. ಖಂಡಿತ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು, ನಮ್ಮ ಆಸೆ ಈಡೇರಿತು ಅಂತ ಹೇಳಬೇಕು ಅವರಿಗೆ. ಆ ದೃಷ್ಟಿಯಿಂದ ಖಂಡಿತ ಅವ್ರು ಭೇಟಿ ಆಗ್ತೇನೆ. ಚಿತ್ರರಂಗದಲ್ಲೂ ಸಾಕಷ್ಟು ಸಮಸ್ಯೆಗಳು ಎದ್ದು ಕಾಡ್ತಾ ಇದೆ. ಸೊ ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಕಡೆಯಿಂದ ಏನಾದರೂ ಒಂದಷ್ಟು ಅಹವಾಲುಗಳನ್ನ ಹೇಳ್ಕೊಳ್ಳುವಂಥದ್ದು ನಡೆಯುತ್ತಾ ಮುಂದಿನ ದಿನಗಳಲ್ಲಿ ಅಂತ? ಅಲ್ಲ, ಇದು ಏನಾಗುತ್ತೆ ಅಂದರೆ, ಚಿತ್ರರಂಗ ನಾನು ಒಬ್ಬ ಇಂಡಿವಿಜುವಲ್ ಅಲ್ಲ, ಒಂದು ಸಂಸ್ಥೆ, ಒಂದು ಒಕ್ಕೂಟ. ಆ ಇಡೀ ಒಕ್ಕೂಟದಲ್ಲಿ ಒಂದು ನಿರ್ಧಾರ ತಗೊಂಡು ಏನು ಸಮಸ್ಯೆಗಳಿಗೆ ಬಗೆಹರಿಬೇಕು ಅಂತ ಆವಾಗ ಹೋಗಿ ನಾವು ಕೇಳಬೇಕು ಅದನ್ನು ಅಫಿಷಿಯಲಾಗಿ. ಪರ್ಸ್ನಲ್ಲಾಗಿ ನಾನು ಆ ಥರದ್ದು ಯಾವತ್ತೂ ಪರ್ಸ್ನಲ್ ಫ್ರೆಂಡ್ಶಿಪ್ನ ಯಾವತ್ತೂ ಆ ಥರದ್ದು ಯಾವುದಕ್ಕೂ ಬಳಸ್ಕೊಳ್ಳಲ್ಲ ನಾನು. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಡೈನಾಮಿಕ್ ಹೀರೋ ದೇವರಾಜ್ ಅವರ ಮನದಾಳದ ಮಾತುಗಳನ್ನು. ಡಿ ಕೆ ಶಿವಕುಮಾರ್ ಅವರು ತುಂಬ ವರ್ಷಗಳ ಒಡನಾಡಿ, ಸ್ನೇಹಿತ, ಒಳ್ಳೆ ಬಾಂಧವ್ಯ ಅವ್ರ ಜೊತೆಗಿದೆ. ಒಂಥರ ಫ್ಯಾಮಿಲಿ ಫ್ರೆಂಡ್ ಕೂಡ ಹೌದು ಇವರು. ಸೊ ಹಾಗಾಗಿ ಸದ್ಯದಲ್ಲೇ ಅವ್ರಿಗೆ ಹೋಗಿ ವಿಶ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಜೊತೆಗೆ ನೂತನ ಮುಖ್ಯಮಂತ್ರಿಗಳಾಗ್ತಾ ಇರೋದಕ್ಕೆ ತುಂಬ ಹೃದಯದಿಂದ ಅಭಿನಂದಿಸಿದ್ದಾರೆ. ಆ ವಿಶ್ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಲಕ್ಷ್ಮೀನಾರಾಯಣ್, ಬೆಂಗಳೂರು, ಗ್ಯಾರಂಟಿ ನ್ಯೂಸ್.